ಎಲ್ಲರಿಗೂ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡಿಗೆ ಕಿಚನ್ಗೆ ಸ್ವಾಗತ. ಶ್ರೀಮತಿ ಕುಮಾರಿ ಚಿಕ್ಕರಂಗೆ ಭದ್ರಾವತಿಯಿಂದ ಇವತ್ತು ನಾಟಿ ಸ್ಟೈಲಲ್ಲಿ ಕುಕ್ಕರಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು. ಈಗ ಶುರು ಮಾಡೋಣ. ಈಗ ನಾನು ಈ ಲೋಟ ಅಳತೆಯಲ್ಲಿ ಈಗ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅಕ್ಕಿನ ನೀವು ಬಾಸುಮತಿ ಅಕ್ಕಿ ಬೇಕಾದ್ರೂ ಹಾಕ್ಕೋಬೋದು, ಮನೇಲಿ ಯಾವ ರೈಸ್ ಇರುತ್ತೋ ಅದು ಹಾಕ್ಕೋಬೋದು. ನಾನು ಇಲ್ಲಿ ಜೀರಾ ರೈಸ್ ಅಂತ ಸಿಗುತ್ತೆ, ಆ ರೈಸ್ನ ತೊಗೊಂಡು ತೊಳೆದು ವಾಶ್ ಮಾಡಿ ಇಟ್ಕೊಳ್ತೀನಿ. ವಾಶ್ ಮಾಡಿ ಇಟ್ಕೊಂಡು ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಅಕ್ಕಿನ ತೊಳೆದು ನೆನೆಯಕ್ಕೆ ಬಿಟ್ಬಿಡ್ತೀನಿ. ಈಗ ಈ ಥರ ನೀರು ಬಸ್ತಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಶುರು ಮಾಡೋಣ. ನಾವು ಕುಕ್ಕರ್ಗೆ ಈಗ ಒಂದು ಅರ್ಧ ಲೋಟ ಆಯಿಲು, ಒಂದು ಅರ್ಧ ಲೋಟ ತುಪ್ಪ ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಟೀ ಕುಡಿತೀವಲ್ಲ ಆ ಲೋಟದಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಆಯಿಲು ಒಂದು ಅರ್ಧ ಲೋಟ ಆಯಿಲು, ಒಂದು ಅರ್ಧ ಲೋಟ ತುಪ್ಪ ಹಾಕ್ಕೊಂಡು ಮೆಜರ್ಮೆಂಟು ಕರೆಕ್ಟಾಗಿ ಬರ್ತದೆ, ತಳ ಹಿಡಿಯೋದಿಲ್ಲ. ನಾವು ಎಣ್ಣೆ ಕರೆಕ್ಟಾಗಿ ಬಳಸಬೇಕು ಬಿರಿಯಾನಿಗೆ, ಅವಾಗ ಚೆನ್ನಾಗಿರುತ್ತೆ. ಈಗ ನಾನು ಮರಾಠಿ ಮೊಗ್ಗು, ಜಾಪತ್ರೆ, ಲವಂಗ, ದಾಲ್ಚಿನ್ನಿ ಇದಿಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆ ಒಳಗಡೆ ಚೆನ್ನಾಗಿ. ನೆಕ್ಸ್ಟ್ ನಾನು ಇಲ್ಲಿ 3 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿರೋದು ಈರುಳ್ಳಿ ಹಾಕ್ಕೊಂಡು ನಾವು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾದಷ್ಟು ಬಿರಿಯಾನಿ ತುಂಬ ಚೆನ್ನಾಗಿ ಬರ್ತದೆ ಈರುಳ್ಳಿ, ಆವಾಗ ಟೇಸ್ಟ್ ಕೊಡುತ್ತೆ. ಅದು ಮಾತ್ರ ನೋಡಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಿಂಗೆ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದು 3 ಬೆಳ್ಳುಳ್ಳಿ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು 2 ತುಂಡು ಶುಂಠಿ, ಇಷ್ಟು ಮೆಜರ್ಮೆಂಟ್ ಬೇಕಾಗ್ತದೆ. ಬಿಡಿಸಿ ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ, ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಈ 3 ಸೇರಿಸಿ ಈಗ ನೋಡಿ ಕೆಂಪಗಾಗಿದೆ ಈ ಈರುಳ್ಳಿ ಎಲ್ಲ. ಈಗ ನಾನು ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಪೇಸ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಕಿ ನಾವು ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ. ಚೆನ್ನಾಗೆಲ್ಲ ಬಾಡಿಸ್ಬೇಕು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಣ್ಣೆ ಎಲ್ಲ ಬಿಟ್ಕೋಬೇಕು, ಆ ಥರ ಎಲ್ಲ ಬಾಡಿಸ್ಕೋಬೇಕು ಆಗುತ್ತೆ. ಈಗೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಷ್ಟು, ನಾವು ಮಸಾಲೆ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಎಣ್ಣೆ ಬಿಟ್ಕೋತಾ ಇದೆ. ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೆಳ್ಳುಳ್ಳಿ ಬಾಡಿಸ್ಬೇಕು. ನಾವು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ ನಂತರ ನಾವು ಇದಕ್ಕೆ ನಾವು ಚಿಕನ್ ಹಾಕಬೇಕಾಗತ್ತೆ. ನೋಡಿ ಎಲ್ಲ ತಳ ಬಿಟ್ಕೊಳ್ತೀವಾಗ ಕ್ಲೀನಾಗಿ ಈ ಥರ ಹಾಕ್ಬೇಕು ನಾವು. ಅದು ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಆಗಿ, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹಿಂಗೆ ತಳ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ kg ಚಿಕನ್ನ ತೊಳೆದು ಇಟ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಚಿಕನ್ನ. ನೋಡಿ ಚಿಕನ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ kg ಚಿಕನ್ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ, ಇದು ಅಷ್ಟೇ ಸಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗ್ತದೆ. ನೋಡಿ ಹಿಂಗೆಲ್ಲ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ. ಆವಾಗ ಟೇಸ್ಟ್ ಕೊಡುತ್ತೆ ಬಿರಿಯಾನಿ. ಮತ್ತು ಚಿಕನ್ನು ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ಹಿಂಗೆ ಬಿಟ್ಕೋಬೇಕೆಲ್ಲ ಕ್ಲೀನಾಗಿ. ಕಲರ್ ಚೇಂಜ್ ಆಗ್ತದೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಚಿಕನ್ ಬಿರಿಯಾನಿನಲ್ಲಿ ದಮ್ ಬಿರಿಯಾನಿನೂ ಮಾಡ್ಬೋದು, ಆದರೆ ಸಮಯ ಇರಬೇಕು, ಆವಾಗ ಟೈಮ್ ಇದ್ದಾಗ ಮಾಡ್ಕೋಬೋದು. ಇಲ್ಲೊಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಈಗ ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಲ್ಲ ತಳ ಎಲ್ಲ ಬಿಟ್ಕೋಬೇಕು, ಒಂದು ಕ್ಲೀನಾಗಿ ಫ್ರೈ ಆಗಬೇಕು. ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದು 2 ಟೊಮೊಟೊ ಹೆಚ್ಕೊಂಡಿದ್ದೀನಿ. 2 ಟೊಮೊಟೊನ ಇದನ್ನು ಹಾಕ್ತಾಯಿದ್ದೀನಿ. ನಾವಿಲ್ಲಿ 1 kg ಚಿಕನ್ ತೊಗೊಂಡ್ರೆ ಇಲ್ಲಿ 4 ಟೊಮೊಟೊ ಹಾಕಬೇಕಾಗ್ತದೆ. ನಾನು ಇಲ್ಲಿ ಒಂದು 2 ಲೋಟ ಅಂತಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ kg ಅನಿಸುತ್ತೆ, ಅರ್ಧ kg ಬರುತ್ತೆ ಅಕ್ಕಿ ಅದು. ಅದಕ್ಕೆ ನಾನಿಲ್ಲಿ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ನಾವು ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಕಟ್ಟು ಪುದೀನ, 1 ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ವಾಶ್ ಮಾಡಿಕೊಂಡು. ಇದನ್ನು ನಾವು ಇಲ್ಲಿ ಪೇಸ್ಟ್ ಮಾಡಿ ಹಾಕ್ಕೋಬೇಕಾಗ್ತದೆ. ಪೇಸ್ಟ್ ಮಾಡಿ ಹಾಕ್ಕೊಂಡಷ್ಟು ಚೆನ್ನಾಗಿರ್ತದೆ ಹಿಂಗೆ ತರಿಯಾಗಿ.
ಬೇಕಾದ್ರೆ ನಾವು ಇದಕ್ಕೆ ಮೆಂತ್ಯ ಸೊಪ್ಪು ಸೇರಿಸ್ಕೊಂಡು ಈ ಟೈಮಲ್ಲಿ ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸಿ ಪೇಸ್ಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಕೊತ್ತಂಬರಿ ಪುದೀನ ಮಾತ್ರ ಹಾಕ್ತಿದ್ದೀನಿ, ಲಾಸ್ಟಿಗೆ ಕಸೂರಿ ಮೆಥಿ ಹಾಕ್ತಿದ್ದೀನಿ. ಆವಾಗ ಮೆಂತ್ಯ ಸೊಪ್ಪು ಅವಶ್ಯಕತೆ ಇರೋದಿಲ್ಲ. ನೋಡಿ ಹೀಗೆಲ್ಲ ಚೆನ್ನಾಗಿ ಇದು ಸಹ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಈಗ ನೆಕ್ಸ್ಟ್ ಇದಕ್ಕೆ ಮಸಾಲೆನ ನಾನು ಯಾವ್ಯಾವ ಥರ ಮಸಾಲೆ ಹಾಕಬೇಕು ಅಂತ ನೋಡ್ತೀನಿ. ನೋಡಿ ಇಲ್ಲಿ 2 ಸ್ಪೂನಷ್ಟು ಕರೆಕ್ಟಾಗಿ ಮೆಜರ್ಮೆಂಟು ಧನಿಯಾ ಪೌಡರು, ಒಂದು ½ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನೀವು ಅಚ್ಚ ಖಾರದ ಪುಡಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಬಿಟ್ರೆ ಗ್ರೀನ್ ಕಲರು ಬಿರಿಯಾನಿ ಬರ್ತದೆ. ಇದು ಸ್ವಲ್ಪ ರೆಡ್ಡು ಮತ್ತು ಗ್ರೀನ್ 2 ಮಿಕ್ಸಾಗಿ ಬರ್ತದೆ ಹಿಂಗೆ ಅಚ್ಚ ಖಾರದ ಪುಡಿ ಹಾಕಿದ್ರೆ. ನೋಡಿ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೆಲ್ಲ, ಮಸಾಲೆ ಎಲ್ಲ ಬಿಟ್ಕೊತು. ಈಗ ನಾನು ಅಕ್ಕಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸಹ ಎಲ್ಲ ಒಂದು 2 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ್ರೆ ಮಾತ್ರ ಆವಾಗ ಉದ್ರಾಗಿ ಬರುತ್ತೆ. ಆವಾಗ ಅಕ್ಕಿ ಬಿರಿಯಾನಿ ಉದ್ರಾಗಿ ಬರುತ್ತೆ ಮತ್ತು ಟೇಸ್ಟಾಗಿ ಬರ್ತದೆ. ತಕ್ಷಣ ನೀರು ಹಾಕೋಕ್ಕೆ ಹೋಗಬಾರ್ದು. ಹಿಂಗೆ ಒಂದು 2 ನಿಮಿಷ 3 ನಿಮಿಷ ಹಿಂಗೆ ಬಾಡಿಸ್ಕೋಬೇಕಾಗ್ತದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ. ಈಗ ನಾನು 2 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ಅಕ್ಕಿ ನಾನೇ ಒಂದು 1.5 ಲೋಟ ತೊಗೊಂಡಿದ್ದೆ, 2 ಲೋಟ ಹಾಕ್ತಿದ್ದೀನಿ ನೀರು. ಕರೆಕ್ಟಾಗಿ ಬರ್ತದೆ ಆವಾಗ, ತಳ ಹಿಡಿಯೋದಿಲ್ಲ ಕುಕ್ಕರಲ್ಲಿ. ನೋಡಿ ಹಿಂಗೆ 2 ಲೋಟ ನೀರು ಹಾಕಿದೆ. ನೀರು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕುದಿಬೇಕು. ಕುದ್ದ ನಂತರ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗತ್ತೆ. ಈಗ ನಾನಿಲ್ಲಿ ಕಸೂರಿ ಮೇಥಿ ಹಾಕ್ತೀನಿ ಲಾಸ್ಟ್ ಇದರೊಳಗೆ, ಲಾಸ್ಟ್ ಮೂಮೆಂಟ್ ಇದು. ಕಸೂರಿ ಮೇಥಿ ಎಲ್ಲ ಚೆನ್ನಾಗಿ ಹಾಕಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ತುಂಬ ಸೂಪರಾಗಿರುತ್ತೆ ಮಾತ್ರ ಬಿರಿಯಾನಿ, ಉದ್ರಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ನಮಗೆ ನಮ್ಮ ಸ್ನೇಹಿತರೊಬ್ಬರು ತೋರಿಸ್ಕೊಟ್ಟಿದ್ರು. ಇದು ಮೆಜರ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ವು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಹೊಡ್ಸ್ಕೊತೀನಿ. ನೋಡಿ ಎಲ್ಲ ತುಂಬ ಸೂಪರಾಗಿ ಬಂದಿದೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಉದ್ರಾಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ, ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ಚಿಕನ್ನು ಸಹ ಬೆಂದಿರುತ್ತೆ, ಮಸಾಲೆ ಎಲ್ಲ ಸಹ ಹಿಡಿದಿರುತ್ತೆ ಚೆನ್ನಾಗಿ. ಈಗ ಸರ್ವ್ ಮಾಡ್ತೀನಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ. ಇದಕ್ಕೆ ಮೊಸರು ಬಜ್ಜಿ, ರಾಯ್ತ, ಚಿಕನ್ ಫ್ರೈ ಯಾವ್ದಾದ್ರು ಹಾಕ್ಕೋಬೋದು. ಓಕೆ, ಬಾಯ್.